ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ 7ನೇ ತರಗತಿ ಪ್ರಥಮ ಭಾಷೆ ಕನ್ನಡದಲ್ಲಿ 7ನೇ ಗದ್ಯಪಾಠ ಬಿಲ್ಲಹಬ್ಬ, 7ನೇ ಪದ್ಯಪಾಠ ತಿರುಕನ ಕನಸು ಪ್ಲಸ್ ಮರುಸಿಂಚನ ಎರಡನ್ನ ಸೇರಿ ನಾನು ಏನು ಮಾಡಿದ್ದೀನಿ 20 ಅಂಕಗಳಿಗೆ LBA ಪ್ರಶ್ನೆ ಪತ್ರಿಕೆಯನ್ನು ರೆಡಿ ಮಾಡಿದ್ದೀನಿ. ಸೊ ಯಾರಿಗೆಲ್ಲ PDF ಬೇಕು ಅನ್ನೋರು 9964050759ಗೆ ಎಲ್ಲ LBAಗಳು ನಮ್ಮಲ್ಲಿ ಸಿಗ್ತದೆ. ಸೊ ಅವುಗಳನ್ನು ಪರ್ಚೇಸ್ ಮಾಡಬೇಕು, ಫ್ರೀಯಾಗಿ PDFಗಳು ಸಿಗೋದಿಲ್ಲ. ಸೊ ನೋಡೋಣ ಹೇಗಿದೆ ಈ ಪ್ರಶ್ನೆ ಪತ್ರಿಕೆ ಅಂತ. ಎಲ್ಲ ವಿಷಯಗಳಲ್ಲಿ ಬರ್ತಾ ಇದ್ದಾವೆ. ಅವುಗಳನ್ನ ಬೇಕಾದರೆ 7th LBA ಕ್ವಶನ್ ಪೇಪರ್ ಆ್ಯಂಡ್ ಕೀ ಆನ್ಸರ್ ಅಂತಲೇ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ, ಅದನ್ನು ಒತ್ತಿ ನೋಡಿ ಅಂತ ಹೇಳ್ತಾ ಈ ಪ್ರಶ್ನೆ ಪತ್ರಿಕೆಯ ವಿನ್ಯಾಸ. ಸ್ಮರಣೆಗೆ 9 ಅಂಕ, ಗ್ರಹಿಕೆಗೆ 6, ಅಭಿವ್ಯಕ್ತಿಗೆ 5, ಒಟ್ಟಾರೆ 20 ಅಂಕ. ಇನ್ನು ಪ್ರಶ್ನಾನುಸಾರ ಅಂಕ ಹಂಚಿಕೆಗಳನ್ನು ನೋಡೋದಾದರೆ ವಸ್ತುನಿಷ್ಠ ಮತ್ತು ಅತಿ ಕಿರು ಉತ್ತರ 6 ಅಂಕ, ಕಿರು ಉತ್ತರ 2 ಅಂಕದ್ದು 11 ಅಂಕ, ದೀರ್ಘ ಉತ್ತರ 3 ಅಂಕದ್ದು 3 ಅಂದರೆ ಒಂದಿದೆ, ಇಟ್ ಮೀನ್ಸ್ 3 ಮಾರ್ಕ್ ಇದೆ. ಸೊ ಟೋಟಲಿ 20 ಮಾರ್ಕನ್ನು ಅಲಾಟ್ ಮಾಡಿದ್ದೀವಿ. ಇನ್ನು ಕಠಿಣತೆ ಮಟ್ಟ ನೋಡೋದಾದರೆ ಸುಲಭ 6 ಇದ್ದಾವೆ, ಸಾಧಾರಣ 10 ಇದೆ, ಕಠಿಣ 4 ಇದೆ, ಟೋಟಲಿ 20 ಮಾರ್ಕ್ ಇದೆ. ಇನ್ನು ಪಾಠವಾರು ಅಂಕ ಹಂಚಿಕೆಗಳನ್ನು ನೋಡೋದಾದರೆ ಬಿಲ್ಲಹಬ್ಬ ಅಂತಕ್ಕಂಥ ಗದ್ಯ ಪಾಠದಲ್ಲಿ ವಸ್ತುನಿಷ್ಠದ್ದು 4 ಪ್ರಶ್ನೆ ಹಾಕಿದ್ದೀವಿ, ಅತಿ ಕಿರು ಉತ್ತರದ್ದು 1 ಇದ್ದಾವೆ, 2 ಅಂಕದ್ದು 1 ಇದ್ದಾವೆ, ಟೋಟಲಿ 7 ಮಾರ್ಕ್ ಇದೆ. ತಿರುಕನ ಕನಸಿಗೆ ವಸ್ತುನಿಷ್ಠ 2 ಪ್ರಶ್ನೆ, ಅತಿ ಕಿರು ಉತ್ತರ 2 ಪ್ರಶ್ನೆ, ಕಿರು ಉತ್ತರದ್ದು 2 ಪ್ರಶ್ನೆ, ಟೋಟಲಿ 8 ಮಾರ್ಕ್ಸ್. ಮರುಸಿಂಚನದು ವಸ್ತುನಿಷ್ಠ 5 ಪ್ರಶ್ನೆಗಳಿದ್ದಾವೆ. ಸೊ ಟೋಟಲಿ ಇಲ್ಲಿ 11 ವಸ್ತುನಿಷ್ಠ ಇದ್ದಾವೆ, ಅತಿ ಕಿರು ಉತ್ತರ 3, ಕಿರು ಉತ್ತರ 3, ದೀರ್ಘ ಉತ್ತರ 1. ಸೊ ಟೋಟಲಿ 20 ಮಾರ್ಕ್ ವೇಟೇಜನ್ನು ಏನು ಮಾಡಿದ್ದೀವಿ, ಕೊಟ್ಟಿದ್ದೀವಿ. ಇದು ಪ್ರಶ್ನೆ ಪತ್ರಿಕೆ ಇದೆ. ಸೊ ಡೈರೆಕ್ಟಾಗಿ ನಾನು ನಿಮಗೆ ಕೀ ಆನ್ಸರ್ ಪೇಜ್ಗೆ ತರ್ತೀನಿ. ಎಸ್, ಪಾಠಾಧಾರಿತ ಮೌಲ್ಯಾಂಕನ LBA 2025-26 ಗದ್ಯಪಾಠ 7 ಬಿಲ್ಲಹಬ್ಬ, ಪದ್ಯಪಾಠ 7 ತಿರುಕನ ಕನಸು. ಉತ್ತರಗಳು: ತರಗತಿ 7 ವಿಷಯ ಪ್ರಥಮ ಭಾಷೆ ಕನ್ನಡ, ಅಂಕ 20, ಸಮಯ 40 ನಿಮಿಷ ಅಂತ ಇದೆ. ಸೊ ಫಸ್ಟ್ ಪಾರ್ಟ್ ಪಠ್ಯ ವಿಭಾಗ 15 ಅಂಕಗಳಲ್ಲಿರ್ತಕ್ಕಂಥ ಒಂದು ಪ್ರಶ್ನೆ ಪತ್ರಿಕೆ. ಸೊ ಫಸ್ಟ್ ಸರಿಯಾದ ಉತ್ತರವನ್ನು ಆರಿಸಿ ಬರಲಿಕ್ಕೆ 2 ಪ್ರಶ್ನೆಗಳನ್ನು ಕೇಳಿತು, ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ. ಸೊ 2 ಪ್ರಶ್ನೆ 2 ಅಂಕವನ್ನು ಏನು ಮಾಡಿದ್ದಾರೆ ಅಂತಂದರೆ ಕೇಳಿದ್ದಾರೆ. ಸೊ ಫಸ್ಟ್ ಇತ್ತು, ಕನಸನ್ನು ಲಕ್ಷ ಲಕ್ಷ ಮಕ್ಕಳನ್ನು ಸಾಯಿಸಿದ್ದು ಡ್ಯಾಶ್ ರಾತ್ರಿ ಅಂತ ಇತ್ತು. A ಅಷ್ಟಮಿ, B ನವಮಿ, C ದಶಮಿ, D ಪಂಚಮಿ. ಸೊ ದ ಆನ್ಸರ್ ಈಸ್ ಆಪ್ಷನ್ A ಅಷ್ಟಮಿ ಅನ್ನೋದು ಸರಿಯಾದ ಉತ್ತರ ಬರ್ತದೆ. ಎರಡನೇ ಪ್ರಶ್ನೆ, ವಸುದೇವನ ಮೊದಲ ಹೆಂಡತಿ ಡ್ಯಾಶ್ ಆಗಿದ್ದಾಳೆ ಅಂತ ಇತ್ತು. A ಪೂತನಿ, B ರೋಹಿಣಿ, C ದೇವಕಿ, D ಯಶೋದೆ. ಆಪ್ಷನ್ B ರೋಹಿಣಿ ಅನ್ನೋದು ಸರಿಯಾದ ಉತ್ತರವನ್ನು ಬರಬೇಕು. ಬಿಟ್ಟಸ್ರಾವ್ನ ತುಂಬಲಿಕ್ಕೆ 2 ಪ್ರಶ್ನೆಗಳನ್ನು ಕೇಳಿತ್ತು. ಪ್ರಶ್ನೆ 3, ಮುಪ್ಪಿನ ಷಡಕ್ಷರಿ ಅವರ ಊರು ಡ್ಯಾಶ್ ಅಂತ ಇದೆ, ಕೊಳ್ಳೇಗಾಲ. ಪ್ರಶ್ನೆ 4, ಒಡೆಯ ಪದದ ಸಮಾನಾರ್ಥಕ ಪದ ಡ್ಯಾಶ್ ಅಂತ ಕೇಳಿದ್ರು, ಅದನ್ನು ದೊರೆ, ಮುಖಂಡ, ಅರಸು, ರಾಜ ಅಂತ ನೀವೇನು ಮಾಡ್ಬೋದು, ಬರಿಬೋದು. ಇನ್ನು ಸ್ವಂತ ವಾಕ್ಯದಲ್ಲಿ ಉಪಯೋಗಿಸಿ ವಾಕ್ಯಗಳನ್ನು ರಚಿಸಲಿಕ್ಕೆ ನಿಮಗೆ 2 ಪ್ರಶ್ನೆಗಳನ್ನು ಕೇಳಿದ್ದಾರೆ. 5ನೇ ಪ್ರಶ್ನೆ ಯಮಪಾಶ ಅಂತ ಇದೆ. ದ್ವಿಚಕ್ರ ವಾಹನ ಸವಾರಿ ಮಾಡುವಾಗ ಹೆಲ್ಮೆಟ್ ಧರಿಸದಿದ್ದರೆ ಯಮಪಾಶ ನಮ್ಮ ಹಿಂದೆಯೇ ಇರುತ್ತದೆ ಅನ್ನೋದು ನೀವು ಉತ್ತರದಲ್ಲಿ ಬರೀಬೇಕು. ಇನ್ನು 6ನೇ ಪ್ರಶ್ನೆ ಇತ್ತು, ಚಿಂತಾಮಗ್ನ ಇತ್ತು. ಜೀವನದಲ್ಲಿ ತೊಂದರೆಗಳು ಎದುರಾದಾಗ ಚಿಂತಾಮಗ್ನರಾಗದೆ ತೊಂದರೆಗಳನ್ನು ಎದುರಿಸಲು ಪ್ರಯತ್ನ ಮಾಡಬೇಕು ಅನ್ನೋದನ್ನು ನೀವು ಬರೀಬೇಕು. ಇನ್ನು ಒಂದೇ ವಾಕ್ಯದಲ್ಲಿ ಉತ್ತರವನ್ನು ಬರಲಿಕ್ಕೆ 3 ಪ್ರಶ್ನೆಗಳನ್ನು ಕೊಟ್ಟಿದ್ದೀವಿ. ಸೊ 3 ಪ್ರಶ್ನೆ 3 ಅಂಕ. ಪ್ರಶ್ನೆ 7, ಕೃಷ್ಣನು ಪೂತನಿಗೆ ಏನು ಮಾಡಿದನು ಅಂತ ಇದೆ. ಸೊ ಕೃಷ್ಣನು ಪೂತನಿಯ ರಕ್ತವನ್ನು ಹೀರ್ತಾನೆ. ಪ್ರಶ್ನೆ 8, ತಿರುಕನು ಎಲ್ಲಿ ವಾಸಿಸುತ್ತಿದ್ದನು ಅಂತ ಕೇಳಿದರು. ಆನ್ಸರ್ ಈಸ್ ಊರಿನ ಹೊರಗೆ ಮುರುಕ ಧರ್ಮಶಾಲೆಯಲ್ಲಿ ತಿರುಕ ವಾಸವನ್ನು ಮಾಡ್ತಿದ್ದ. 9ನೇ ಪ್ರಶ್ನೆ, ತಿರುಕನ ಕನಸಲ್ಲಿ ಸತ್ತವರು ಯಾರು ಅಂತ ಕೇಳಿದರು. ಸೊ ಆನ್ಸರ್ ಈಸ್ ಪುರದ ರಾಜ ತಿರುಕನ ಕನಸಿನಲ್ಲಿ ಸತ್ತವನು ಅಂತ ಬರೆದ್ರೆ ಸಾಕು. ಇನ್ನು 2 ಅಂಕದ 3 ಪ್ರಶ್ನೆಗಳಿದ್ದಾವೆ, ಟೋಟಲಿ 6 ಮಾರ್ಕ್. ಪ್ರಶ್ನೆ 10, ಕಂಸನಿಗಿದ್ದ ರಾಜಕೀಯ ಅಭಿಪ್ರಾಯವೇನು ಅಂತ ಕೇಳಿದರು. ಕಂಸನ ಪ್ರಕಾರದಲ್ಲಿ ರಾಜಕೀಯದಲ್ಲಿ ಯಾರನ್ನು ಯಾರು ನಂಬಬಾರದು, ನಮ್ಮನ್ನು ನಾವು ಕೂಡ ನಂಬದೆ ಎಲ್ಲರ ಮೇಲೆ ಕಣ್ಣಿಟ್ಟಿರಬೇಕು ಅಂತ ಬರೀಬೇಕು. 11ನೇ ಪ್ರಶ್ನೆ, ಕರಿಯ ಕೈಗೆ ಮಾಲೆ ಕೊಡಲು ಕಾರಣವೇನು. ಉತ್ತರ, ಪುರದ ರಾಜನಿಗೆ ಪುತ್ರ ಸಂತಾನವಿಲ್ಲದ ಮುಂದಿನ ಪಟ್ಟ ಯಾರಿಗೆ ಕಟ್ಟಬೇಕೆಂಬ ಸಮಸ್ಯೆ ಉಂಟಾಯಿತು. ಆದ್ದರಿಂದ ಪಟ್ಟದಾಸೆಗೆ ಕುಸುಮ ಮಾಲೆ ನೀಡಿ ಅದು ಯಾರ ಕೊರಳಿಗೆ ಹಾಕೋದು ಅವರನ್ನೇ ರಾಜನನ್ನಾಗಿ ಆಯ್ಕೆ ಮಾಡಲು ಕರಿಯ ಕೈಗೆ ಮಾಲೆ ಮಾಡಿದನು ಅಂತ ಬರೆದ್ರೆ ಉತ್ತರ ಕಂಪ್ಲೀಟ್ ಆಗ್ತದೆ. ಪ್ರಶ್ನೆ 12, ತಿರುಕನಿಗೆ ರಾಜನಾಗುವ ಅದೃಷ್ಟ ಹೇಗೆ ಬಂತು ಅಂತ ಕೇಳಿದರು. ಪಟ್ಟದ ಆನೆಯು ಯಾರ ಕೊರಳಿಗೆ ಹಾರ ಹಾಕುತ್ತದೆಯೋ ಅವರೇ ಪುರದ ರಾಜ ಆಗುವರು ಎಂದು ನಿರ್ಧರಿಸಲಾಗಿತ್ತು. ಆನೆಯೂ ಕೂಡ ತಿರುಕನಿಗೆ ಮಾಲೆ ಹಾಕಿತು. ಇದರಿಂದ ತಿರುಕನಿಗೆ ರಾಜನಾಗುವ ಅದೃಷ್ಟ ಬಂತು ಅಂತ ಬರೆದ್ರೆ ಸಾಕು. ಇಷ್ಟು ಪಠ್ಯಭಾಗದ 15 ಅಂಕ ಇತ್ತು. ಇನ್ನು ಮರುಸಿಂಚನದಲ್ಲಿ 5 ಅಂಕ ಇದ್ದಾವೆ. ಪ್ರಶ್ನೆ 1, ಪ್ರಬಂಧ ರಚನೆಯ ಮೊದಲ ಹಂತ ಯಾವುದು. ಸೊ ಪ್ರಬಂಧ ರಚನೆಯ ಮೊದಲ ಹಂತ ಆಯ್ಕೆ B ವಿಷಯವನ್ನು ಆಯ್ಕೆ ಮಾಡೋದು ಅಂತಕ್ಕದ್ದನ್ನೇ ಸರಿಯಾಗಿ ಬರ್ತದೆ. ಎರಡನೇದು,
ಕೆಳಗಿನವುಗಳಲ್ಲಿ ಯಾವುದು ಪ್ರಬಂಧದ ಮುಖ್ಯ ಭಾಗವಲ್ಲ ಅಂತ ಕೇಳಿದ್ದಾರೆ. ಸೊ ನಿರೂಪಣೆ ಅನ್ನೋದು ಮುಖ್ಯ ಭಾಗ ಅಲ್ಲ ಅನ್ನೋದನ್ನು ನೀವು ಬರಿಬೇಕು. ಪ್ರಶ್ನೆ 3, ಪ್ರಬಂಧದ ಅಂತಿಮ ಭಾಗ ಯಾವುದು ಅಂತ ಕೇಳಿದ್ದಾರೆ. ಸೊ ಪ್ರಬಂಧದ ಅಂತಿಮ ಭಾಗ ಆಪ್ಷನ್ ಸಿ ಉಪಸಂಹಾರ ಅಂತ ಇತ್ತು. ಪ್ರಶ್ನೆ 4, ಪ್ರಬಂಧ ಬರೆಯುವಾಗ ಯಾವ ಗುಣವನ್ನು ಕಾಪಾಡಬೇಕು ಅಂತ ಕೇಳಿದ್ದಾರೆ. ಆಪ್ಷನ್ ಬಿ ನಿರಂತರತೆ ಅನ್ನೋದು ಸರಿ ಇದೆ. ಲಾಸ್ಟ್ ಇತ್ತು ಪ್ರಬಂಧದಲ್ಲಿ ಉಪಸಂಹಾರ ಹೇಗಿರಬೇಕು ಅಂತ ಕೇಳಿದ್ರು ವಿಷಯವನ್ನು ಸಮಾಪಿಸುವ ರೀತಿಯಲ್ಲಿ ಅಂತ ಬರೆದ್ರೆ ಸಾಕು. ಇಷ್ಟಿತ್ತು 7ನೇ ತರಗತಿಯ 7ನೇ ಗದ್ಯಪಾಠ ಮತ್ತು ಪದ್ಯಪಾಠದ LBA ಕ್ವಶನ್ ಪೇಪರ್ನ ಕೊಟ್ಟಿದ್ದೀನಿ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ, ಕಮೆಂಟ್ ಪಕ್ಕ ಹೈಪನ್ನು ಮಾಡಿ ಅಂತ ಹೇಳ್ತಾ ನಾನು ಸಿಗ್ತೀನಿ ಮುಂದಿನ ಭಾಗದ ವಿಡಿಯೋದಲ್ಲಿ. ದಯಮಾಡಿ ಶೇರ್ ಮಾಡೋದನ್ನು ಮಾತ್ರ ಮರೆಯದಿರಿ.